ಬಹುನಿರೀಕ್ಷಿತ ವಿಚಾರ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಆಗಿದೆ. ಚಿತ್ರದುರ್ಗದಲ್ಲಿ ಎನ್ ಚಂದ್ರಪ್ಪ ಅವರ ಮನವೊಲಿಸೋದಕ್ಕೆ ಯಡಿಯೂರಪ್ಪಯಿಂದ ಮಾತ್ರ ಸಾಧ್ಯ ಅನ್ನೋ ಮಾತುಗಳೇನಿತ್ತು. ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಎಂ ಚಂದ್ರಪ್ಪ ಅವರ ಬಂಡಾಯ ಸುಖಾಂತ್ಯ ಹಾಡಿದೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ ಪಕ್ಷೇತರವಾಗಿ ಪುತ್ರ ರಘುಚಂದ್ರನ್ನ ಕಣಕ್ಕಿಳಿಸೋದಕ್ಕೆ ಸಕಲ ಸಿದ್ಧತೆಯನ್ನ ಚಂದ್ರಪ್ಪ ಅವರು ನಡೆಸಿದ್ರು. ಎಲ್ಲ ಬೆಳವಣಿಗೆಯನ್ನ ಗಮನಿಸಿದಂತಹ ಯಡಿಯೂರಪ್ಪ ಅವರು ಅಖಾಡಕ್ಕೆ ಎಂಟ್ರಿಯಾಗಿ ಬಂಡಾಯವನ್ನ ಶಮನಗೊಳಿಸಿದ್ದಾರೆ. ನಿನ್ನೆ ಸಂಜೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಬಿಎಸ್ವೈ ಅವರು ಚಂದ್ರಪ್ಪ ಮತ್ತು ಪುತ್ರ ರಘುಚಂದ್ರನ್ ಬೆಂಬಲಿಗರೊಂದಿಗೆ ಸಭೆ ಮಾಡಿದ್ರು. ಬಿಎಸ್ವೈ ಮಾತುಕತೆ ಬಳಿಕ ಚಂದ್ರಪ್ಪ ಅವರ ಕೋಪ ಕಡಿಮೆ ಆಗಿದೆ. ಸಭೆ ಬಳಿಕ ಮಾತನಾಡಿದ ಚಂದ್ರಪ್ಪ ಪುತ್ರನಿಗೆ ಪಕ್ಷದಲ್ಲಿ ಮುಂದೆ ಉತ್ತಮ ಅವಕಾಶ ಕೊಡುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನಾವು ಪಕ್ಷದ ಪರ ಕೆಲಸ ಮಾಡ್ತೀವಿ. ಅಲ್ಲದೆ ಇಷ್ಟು ದಿನ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಂತಹ ಚಂದ್ರಪ್ಪ ಏಕಾಏಕಿ ಸಭೆಯ ನಂತರ ಬಿಎಸ್ವೈರನ್ನ ಹಾಡಿ ಹೋಗಲಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ಗಡುವಿನ ಮೇಲೆ ಗಡುವು ಕೊಡ್ತಾ ಇದ್ದಂತಹ ಬಂಡಾಯದ ಬಾವುಟವನ್ನ ಹಾರಿಸಿದಂತಹ ಬಿವಿ ನಾಯಕ್ ಅವರು ಸದ್ಯಕ್ಕೆ ಅವರ ರಾಜಕೀಯ ನಡೆಯನ್ನ ನಿಗೂಢವಾಗಿ ಇರಿಸಿದ್ದಾರೆ. ಹಾಗೂ ಅವರ ಅಸಮಾಧಾನ ತಣ್ಣಗಾದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಗಡುವು ಮುಗಿದ್ರೂ ತಮ್ಮ ಮುಂದಿನ ನಡೆ ಏನು ಅಂತ ಘೋಷಿಸದೆ ರಾಜ್ಯ ನಾಯಕರ ಮನೆಗಳನ್ನ ಎಡತಾಕ್ತಾ ಇದ್ದಾರೆ ಬಿವಿ ನಾಯಕ್. ತಮ್ಮ ಮುಂದಿನ ನಡೆಯನ್ನ ಇನ್ನೂ ನಿಗೂಢವಾಗಿ ಈ ಮೂಲಕ ಇಟ್ಟಿದ್ದಾರೆ. ಟಿಕೆಟ್ ಬಂಡಾಯ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಮರೇಶ್ವರ ನಾಯಕ್ ಮಾತ್ರ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯವನ್ನ ಬಿಟ್ಟು ರಾಜ್ಯ ನಾಯಕರ ಭೇಟಿಗೆ ತೆರಳಿದ್ದಾರೆ. ಸಿಕ್ಕ ಟಿಕೆಟ್ ಕೈತಪ್ಪಬಾರದು ಅಂತ ಭದ್ರಪಡಿಸಿಕೊಳ್ಳೋಕೆ ಹರಸಾಹಸ ಪಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರನನ್ನ ಭೇಟಿ ಮಾಡಿ ನಾಮಪತ್ರ ಸಲ್ಲಿಕೆಯ ದಿನ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಅವರು ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕ್ಷೇತ್ರಕ್ಕೆ ಹೆಚ್ಚುವರಿ ಬಂದು ತಮ್ಮ ಪರ ಪ್ರಚಾರವನ್ನ ಮಾಡುವಂತೆ, ತಮ್ಮ ಗೆಲುವಿಗೆ ಸಹಕರಿಸಿ ಶಕ್ತಿ ತುಂಬುವಂತೆ ಕೋರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕಾರ್ಯಕರ್ತರ ಸಭೆಯಂತೆ ವಿವಿಧ ಮಠಗಳಿಗೆ ಭೇಟಿ, ಸಂಘ ಸಂಸ್ಥೆ, ವಿವಿಧ ಸಮುದಾಯಗಳ ನಿರಂತರ ಭೇಟಿ ಮೂಲಕ ಜೋರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿ ಮಾತ್ರ ಬಿವಿ ನಾಯಕ್ ವಿಚಾರದಲ್ಲಿ ನಿರ್ಲಕ್ಷ್ಯವೇ ಮದ್ದು ಅನ್ನೋ ರೀತಿ ವರ್ತನೆಯನ್ನ ತೋರಿಸ್ತಾ ಇದೆ.